ಸ್ಟೂಡೆಂಟ್ಸ್, ಸೊ ಇವತ್ತಿನ ದಿನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಆಪರೇಷನ್ ಅಕೌಂಟ್ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಇದು ಪ್ರಾಕ್ಟಿಕಲ್ ಕ್ವಶನ್ಸ್ ಅಥವಾ 6 ಮಾರ್ಕ್ಸ್ ಕೇಳ್ತಾರೆ. ಸೊ ಪ್ರಾಬ್ಲಮ್ ನಂಬರ್ 1, ಪ್ರಕಾಶ್ ಆ್ಯಂಡ್ ಪ್ರವೀಣ್ ಕಮೆನ್ಸ್ಡ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ with a capital of rupees 50,000 and rupees 40,000. 50,000 capitals, Prakash capitals 50,000, Praveen's capital 40,000 respectively. On 1st April 2018 commenced business, agreed to share profit and losses in the ratio of 3:2. ಸೊ ಎನಿ ಪ್ರಾಫಿಟ್ ಆರ್ ಲಾಸ್ ಬಂದಾಗ ನಾವು ಈ ರೇಷಿಯೋ ಪ್ರಕಾರ ಶೇರ್ ಮಾಡಬೇಕಾಗತ್ತೆ ಅಮಾಂಗ್ ದಿ ಪಾರ್ಟ್ನರ್ಸ್. ಸೊ ಅಮಾಂಗ್ ದಿ ಪಾರ್ಟ್ನರ್ ಪ್ರಕಾಶ್ ಮತ್ತು ಪ್ರವೀಣ್ ಇಬ್ಬರಿಗೂ ನಾವು 3:2 ಪ್ರಕಾರ ಪ್ರಾಫಿಟ್ ಮತ್ತು ಲಾಸನ್ನು ಶೇರ್ ಮಾಡಬೇಕು. ಫಾರ್ ದ ಇಯರ್ ಎಂಡಿಂಗ್ 31st March 2019, ಇಯರ್ ಎಂಡಿಂಗ್ ಫೈನಾನ್ಷಿಯಲ್ ಆರ್ ಅಕೌಂಟಿಂಗ್ ಇಯರ್ ಎಂಡಿಂಗ್ ಬಂದು 31st March 2019 ಕೊಟ್ಟಿದ್ದಾರೆ. ದೇ ಅರ್ನ್ ಪ್ರಾಫಿಟ್ rupees 18,000. ಈ ನೆಟ್ ಪ್ರಾಫಿಟ್ ಇದು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಇದು ಕಂಟಿನ್ಯೂಷನ್ ಆಫ್ ಆರ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟ್ 18,000 ಬಂದಿದೆ. ಈ 18,000ಅನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ನಾವು ಪಾಸ್ ಮಾಡಬೇಕಾಗತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಬಿಫೋರ್ ಮೇಕಿಂಗ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ನಾವು 18,000ಅನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಪಾಸ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಯಾರು ಕ್ಯಾಪಿಟಲು? ಪ್ರವೀಣ್ ಮತ್ತು ಪ್ರಕಾಶ್ ಮತ್ತು ಪ್ರವೀಣ್ ಕ್ಯಾಪಿಟಲ್ 40 ಮತ್ತು 50,000ಗೆ ಏನು 5% ಇಂಟ್ರೆಸ್ಟನ್ನು ಪ್ರೊವೈಡ್ ಮಾಡ್ತಾಯಿದೆ ಅವರಿಬ್ಬರಿಗೂ. ಬಿಸ್ನೆಸ್ ಪ್ರೊವೈಡ್ ಮಾಡ್ತಾ ಇರೋದು ಪ್ರಕಾಶ್ ಮತ್ತು ಪ್ರವೀಣ್ಗೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಕಾಶ್ ₹300, ಪ್ರವೀಣ್ 500. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸೊ ಪ್ರಕಾಶ್ ಮತ್ತು ಪ್ರವೀಣ್ ಡ್ರಾ ಮಾಡ್ಕೊಂಡು ಹೋಗಿರೋ ಅಮೌಂಟನ್ನು ಅಂದರೆ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾರೆ ತಮ್ಮ ಬಿಸ್ನೆಸ್ಗೆ, ಅಂದರೆ ಬಿಸ್ನೆಸ್ಗೆ ರಿಟರ್ನ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟನ್ನು. ಎಷ್ಟು ಡ್ರಾ ಮಾಡ್ಕೊಡೋದು ನೋಡಿ ಇಲ್ಲಿ. ದೇ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಪ್ರಕಾಶ್ 8,000, ಪ್ರವೀಣ್ 10,000. ಸೊ 8,000 ಮತ್ತು 10,000 ಅವ್ರು ಏನು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇಂಟ್ರೆಸ್ಟನ್ನು 300 ಮತ್ತು ಪ್ರವೀಣ್ 500 ಟ್ರಾನ್ಸ್ಫರ್ ಅಂದರೆ ಬಿಸ್ನೆಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಯರ್ಲಿ ಸ್ಯಾಲ್ರಿ ಟು ಪ್ರವೀಣ್, ಸೊ ಸ್ಯಾಲ್ರಿ ಕೊಡ್ತಾ ಇದೆ ಬಿಸ್ನೆಸ್ ಪ್ರವೀಣ್ಗೆ 5,000 rupees. ಸೊ ಯಾವ ರೀತಿ ಮಾಡಬೇಕು? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ಡ್ ಬೇಸ್ಡ್ ಆನ್ ನಾಮಿನಲ್ ಅಕೌಂಟ್. ಸೊ ನಾಮಿನಲ್ ಅಕೌಂಟ್ ರೂಲ್ ಸೇಸ್ ದಟ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ನಿಮ್ಗೆ ಗೊತ್ತೇ ಇದೆ ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ನಿಮಗೆ ರೂಲ್ಸ್ ಗೊತ್ತಿದೆ. ಸೊ ಫಸ್ಟ್ ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು? ಫಸ್ಟ್ ನಾವು ಬಿಫೋರ್ ಮೇಕಿಂಗ್ ಅಡ್ಜಸ್ಟ್ಮೆಂಟ್ ವಿ ನೀಡ್ ಟು ಟ್ರಾನ್ಸ್ಫರ್ ನೆಟ್ ಪ್ರಾಫಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಏನು ಕೊಟ್ಟಿದ್ದಾರೋ ಆ ಪ್ರಾಫಿಟ್ ಕೊಟ್ಟಿದ್ದರೆ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು, ಲಾಸ್ ಕೊಟ್ಟಿದ್ದರೆ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ ಇಲ್ಲಿ. ಸೊ ಫಸ್ಟ್ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ 18,000, ಅದನ್ನು ಪಾಸ್ ಮಾಡಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಏನಂತ ಬರೀಬೇಕು? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿತಿನ್ ದ ಬ್ರಾಕೆಟ್ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಸೊ ಔಟರ್ ಕಾಲಮಲ್ಲಿ ನಾವು ಇದನ್ನು ಹಾಕ್ಕೊತೀವಿ 18,000 rupees. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕು. ಸೊ ರೇಷಿಯೋ ಇದನ್ನು ಲಾಸ್ಟ್ ನಾವು ಪಾಸ್ ಮಾಡ್ತೀವಿ, ಅವಾಗ ನೋಡೋಣ. ಸೊ ಇವಾಗ ನಾವು ಅಡ್ಜಸ್ಟ್ಮೆಂಟ್ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ 5% ಪರ್ ಆ್ಯನಮ್. ಸೊ ಬಿಸ್ನೆಸ್ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದೆ ತಮ್ಮ ಪಾರ್ಟ್ನರ್ಸ್ ಅಥವಾ ಬಿಸ್ನೆಸ್ಸಲ್ಲಿ ಯಾರಿರ್ತಾರೆ ಅವ್ರಿಗೆ ಪೇ ಮಾಡ್ತಾ ಇದೆ. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟನ್ನು ಕೊಡ್ತಾ ಇದೆ. ನಾಮಿನಲ್ ರೂಲ್ಸ್ ಪ್ರಕಾರ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ 5% ಎಕ್ಸ್ಪೆನ್ಸಸ್ ಇರುತ್ತೆ ಬಿಸ್ನೆಸ್ಗೆ, ಅಂದರೆ ಅವ್ರು ಆಗಿರೋ ಕ್ಯಾಪಿಟಲ್ಗೆ ಇಂಟ್ರೆಸ್ಟನ್ನು ಕೊಡ್ತಾ ಇದೆ. ಸೊ ಎಕ್ಸ್ಪೆನ್ಸ್ ಆದರೆ ಯಾವ ಸೈಡ್ ಬರೀಬೇಕಂದ್ರೆ ಡೆಬಿಟ್ ಸೈಡ್. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಲಾಸ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಪರ್ ಆ್ಯನಮ್. ಸೊ ಇಲ್ಲಿ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾರ್ಯಾರು ಕ್ಯಾಪಿಟಲ್ ಇರೋದಿಲ್ಲಿ? ಫಸ್ಟ್ ಒನ್ ಎ, ಯಾರಲ್ಲಿ? ಪ್ರಕಾಶ್ ಕ್ಯಾಪಿಟಲ್ ಇದೆ, ಪ್ರಕಾಶ್. ಸೆಕೆಂಡ್ ಒನ್ ಬಿ, ಪ್ರವೀಣ್. ಸೊ ಪ್ರಕಾಶ್ ಎಷ್ಟು ಕ್ಯಾಪಿಟಲ್ ಹಾಕಿರೋದು? 50,000, ಪ್ರವೀಣ್ 40,000. ಇವರಿಬ್ಬರಿಗೂ ಪರ್ ಆ್ಯನಮ್ 5% ಪೇ ಮಾಡ್ತಾ ಇದೆ. ಸೊ 50,000 ಇಂಟು
5% ಪೇ ಮಾಡ್ತಿದ್ದು ಬಿಸ್ನೆಸ್ಗೆ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟನ್ನು ಏನು ಕೊಡ್ತಾ ಇದೆ ಬಿಸ್ನೆಸ್. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಲಾಸ್ ಅಂತ ಹೇಳಿದ್ದೀನಿ. ಇದರಿಂದ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಬಿಸ್ನೆಸ್ಗೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಎಷ್ಟು ಎಕ್ಸ್ಪೆನ್ಸಸ್ ಅಂದರೆ 50,000 ಇಂಟು 5% ಅಂದರೆ 2,500 rupees expenses. 2,000 Praveen's interest and capital. So total amount 4,500. So next adjustment, first adjustment ಆಯಿತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಕಾಶ್ rupees 300 and ಪ್ರವೀಣ್ 500 ರೆಸ್ಪೆಕ್ಟಿವ್ಲಿ. ಸೊ ಅವ್ರು ಏನು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಪ್ರಕಾಶ್ ಮತ್ತು ಪ್ರವೀಣ್ 8,000 ಮತ್ತು 10,000 ಡ್ರಾ ಮಾಡ್ಕೊಂಡು ಅಮೌಂಟ್ಗೆ ಅವ್ರ ಬಿಸ್ನೆಸ್ಗೆ ರೀಪೇ ಮಾಡ್ತಾ ಇದ್ದಾರೆ 300 ಮತ್ತು 500. ಸೊ ಅಕಾರ್ಡಿಂಗ್ ಟು ನಾಮಿನಲ್ ಅಕೌಂಟ್ ಪ್ರಕಾರ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆರ್ ಗೇನ್ಸ್. ಏನು ಇವರು ಪ್ರವೀಣ್ ಮತ್ತು ಪ್ರಕಾಶ್ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ ಬಿಸ್ನೆಸ್ಗೆ, ಅದು ಬಿಸ್ನೆಸ್ ರಿಸೀವ್ ಮಾಡ್ಕೊಳ್ತಾ ಇದೆ, ಅದಕ್ಕೆ ಅದು ಬಿಸ್ನೆಸ್ಗೆ ಇನ್ಕಮ್ ಆಗುತ್ತೆ. ಅದಕ್ಕೆ ನಾವು ಕ್ರೆಡಿಟ್ ಸೈಡನ್ನು ಎಂಟ್ರಿ ಮಾಡಬೇಕು. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಕೌಂಟ್. ಸೊ ಅವ್ರು ಯಾರು ಡ್ರಾ ಮಾಡ್ಕೊಂಡು ಹೋಗಿರೋದು, ಎ ಪ್ರಕಾಶ್, ಬಿ ಪ್ರವೀಣ್. ಸೊ ಇಲ್ಲಿ ನಮಗೆ ಡ್ರಾ ಮಾಡ್ಕೊಂಡು ಹೋಗಿರೋ ಅಮೌಂಟನ್ನು ಇದು ಮತ್ತು ನಾವು ಎಲ್ಲಿ ಮೆನ್ಷನ್ ಮಾಡಬಾರ್ದು. ಈ ಏನು ಡ್ರಾ ಮಾಡ್ಕೊಂಡು ಹೋಗಿದ್ದಾರೋ ಅದಕ್ಕೆ ಇಂಟ್ರೆಸ್ಟ್ನ ಪೇ ಮಾಡ್ತಾರೆ. ಅದಕ್ಕೆ ನಾವು ಈ 8,000 ಮತ್ತು 10,000 ಎಲ್ಲಿ ಮೆನ್ಷನ್ ಮಾಡೋಂಗಿಲ್ಲ. ಇದರ ಬದಲಿಗೆ ಇಂಟ್ರೆಸ್ಟ್ ಏನು ಅದನ್ನು ಮಾತ್ರ ನಾವು ಎಂಟ್ರಿ ಮಾಡಬೇಕು. ಪ್ರಕಾಶ್ದು ಎಷ್ಟಿದೆ ಅಂದರೆ 300 rupees ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಪ್ರವೀಣ್ದು 500. ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 800 rupees. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಆಯಿತು, ಇಯರ್ಲಿ ಸ್ಯಾಲ್ರಿ. ಸೊ ಸ್ಯಾಲ್ರಿ ಪ್ರೊವೈಡ್ ಬೈ ಬಿಸ್ನೆಸ್ ಟು ಪ್ರವೀಣ್. ಸೊ ಸ್ಯಾಲ್ರಿ ಗಿವನ್ ಟು ಪ್ರವೀಣ್ ಬೈ ಬಿಸ್ನೆಸ್ ಮೀನ್ಸ್ ಫರ್ಮಿಂದ ಇಲ್ಲಿ ಏನು ಬಿಸ್ನೆಸ್ ಅಥವಾ ಫರ್ಮಿಂದ ಏನು ಸ್ಯಾಲ್ರಿ ಕೊಡ್ತಾ ಇದೆ ಪ್ರವೀಣ್ಗೆ, ಇದು ಎಕ್ಸ್ಪೆನ್ಸಸ್ ಆಗುತ್ತೆ ಫರ್ಮ್ ಅಥವಾ ಬಿಸ್ನೆಸ್ಗೆ. ಅದಕ್ಕೆ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಯಾಕಂದರೆ ನಾಮಿನಲ್ ರೂಲ್ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಲಾಸಸ್, ಸ್ಯಾಲ್ರಿ ಇಸ್ ಎ ಎಕ್ಸ್ಪೆನ್ಸಸ್ ಫಾರ್ ದಿ ಬಿಸ್ನೆಸ್ ಆರ್ ಫರ್ಮ್. ಅದಕ್ಕೆ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಟು ಯಾರು ಕೊಡ್ತಾ ಇದ್ರು ಪ್ರವೀಣ್ ಸ್ಯಾಲ್ರಿ, ಟು ಪ್ರವೀಣ್ಸ್ ಅಪೋಸ್ಟ್ರೋಫಿ ಎಸ್ ಪ್ರವೀಣ್ಸ್ ಸ್ಯಾಲರಿ ಅಕೌಂಟ್. ಸೊ ಡೈರೆಕ್ಟಾಗಿ ಅವ್ರು ಇಯರ್ಲಿ ಸ್ಯಾಲ್ರಿ ಅಂದರೆ ಔಟರ್ ಕಾಲಮ್ ಹಾಕೋಬೇಕು. ಇನ್ ಕೇಸ್ ಮಂತ್ಲಿ ಇದ್ದಿದ್ರೆ ನಾವು ಮಂತ್ಲಿ 12 ಮಂತ್ಸ್ಗೆ ಎಷ್ಟಾಗುತ್ತೆ ಅಂತ ನಾವು ಇನ್ನರ್ ಕಾಲಮ್ ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮ್ ಹಾಕಬೇಕಾಗಿತ್ತು. ಇಲ್ಲಿ ಇಯರ್ಲಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನಾವು 5,000 rupees ಔಟರ್ ಕಾಲಮಲ್ಲಿ ಹಾಕ್ತೀವಿ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಆಯಿತು, 1 2 3. ಸೊ ದೇ ಆರ್ ಡ್ರಾಯಿಂಗ್ಸ್ ಡೂರಿಂಗ್, ಈ ಅಡ್ಜಸ್ಟ್ಮೆಂಟ್ ತೊಗೊಳಂಗಿಲ್ಲ. ಯಾಕಂದರೆ ಇವರು ಡ್ರಾ ಮಾಡ್ಕೊಂಡು ಹೋಗಿರೋ ಅಮೌಂಟ್ ಇಷ್ಟು, ಅದಕ್ಕೆ ಇಂಟ್ರೆಸ್ಟನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಎರಡೂ ಈ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ನಾವು ಏನು ಇಂಟ್ರೆಸ್ಟ್ ಅದನ್ನು ಮಾತ್ರ ತೊಗೋಬೇಕು, ಡ್ರಾಯಿಂಗ್ಸನ್ನು ತೊಗೋಬಾರ್ದು. ನೆಕ್ಸ್ಟ್ ಇವಾಗ ಸೊ ಟೋಟಲ್ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪ್ರಾಫಿಟನ್ನು ಅಮಾಂಗ್ ದಿ ಪಾರ್ಟ್ನರ್ಸ್ಗೆ ಅಂತ ಪ್ರಕಾಶ್ ಮತ್ತು ಪ್ರವೀಣ್ಗೆ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ, ಸೊ ಫಸ್ಟ್ ನಾವು ಯಾವ ಸೈಡ್ ಅಮೌಂಟ್ ಜಾಸ್ತಿ ಬರ್ತಾಯಿದೆ, ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್ ಕಡೆ ನೋಡ್ಕೋಬೇಕು. ಕ್ರೆಡಿಟ್ ಸೈಡ್ ನಾವು ಟೋಟಲ್ ಮಾಡಿದಾಗ ನಮಗೆ 18,800 rupees ಬರುತ್ತೆ. ಸೊ ವೆನ್ ಕಂಪೇರಿಂಗ್ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ ಸೈಡ್, ದ ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇಸ್ ಮೋರ್ ದೆನ್ ದ ಡೆಬಿಟ್ ಬ್ಯಾಲೆನ್ಸ್. ಯಾವಾಗ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ದು ಡೆಬಿಟ್ ಬ್ಯಾಲೆನ್ಸ್ ಕಡಿಮೆ ಇದ್ದರೆ ಆವಾಗ ಪ್ರಾಫಿಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಕಡಿಮೆ ಇದೆ, ಇನ್ಕಮ್ ಜಾಸ್ತಿ ಇದೆ. ನೆಟ್ ಪ್ರಾಫಿಟ್ ಮತ್ತು 800 ಎರಡೂ ಸೇರಿ ನಮಗೆ ಇನ್ಕಮ್. ಇದು ಈ ಒಂದು ಇನ್ಕಮ್ ಅಂದರೆ ಇದು ಕ್ಯಾಪಿಟಲ್ ನಮಗೆ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ, ಅಂದರೆ ನಮಗೆ ಪ್ರಾಫಿಟಲ್ಲಿದ್ದೀವಿ. ಅದೆಷ್ಟು ಪ್ರಾಫಿಟ್ ಇದೆ ಅಂದರೆ 18,000ಅಲ್ಲಿ 5,000 4,500 ಲೆಸ್ ಮಾಡಿದ್ರೆ 9,300 rupees ಬರುತ್ತೆ. ಇದನ್ನು ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರ್ಯಾರು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದರೆ ಯಾರ್ಯಾರಿಗೆ ಕ್ಯಾಪಿಟಲ್ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ಅಂದರೆ, ಫಸ್ಟ್ ಒನ್ ಪ್ರಕಾಶ್. ಈ ಒಂದು ಇದು ಬಂದುಬಿಟ್ಟು ಬ್ರಾಕೆಟಲ್ಲಿ ಬರ್ಕೋಬೇಕು ನಾವಿಲ್ಲಿ, ಬ್ರಾಕೆಟಲ್ಲಿ ಬರೆಯೋಣ. ಇದು ಬಂದುಬಿಟ್ಟು ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್. ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಯಾರು ಟ್ರಾನ್ಸ್ಫರ್ ಮಾಡಬೇಕಂದ್ರೆ, ಈ ಒಂದು ಏನು ಇದು ಪ್ರಾಫಿಟ್, ಇದು ಈ ಪ್ರಾಫಿಟನ್ನು
ಇಬ್ಬರಿಗೂ ಶೇರ್ ಮಾಡಬೇಕು. ಪ್ರಕಾಶ್, ಪ್ರವೀಣ್. ಪ್ರಕಾಶ್, ಸೊ ಟೋಟಲ್ ಪ್ರಾಫಿಟ್ ಅನ್ನು 9,300 ಇಂಟು ರೇಷಿಯೋನ ತಗೋಬೇಕು. ಏನು ಕೊಟ್ಟಿದ್ದಾರೆ? 3:2. ಆ ರೇಷಿಯೋ ಪ್ರಕಾರ ತಗೊಂಡ್ರೆ ನಾವು 3/5 ಅಂತ ಬರೀಬೇಕು. ಯಾವ ರೀತಿ ಅಂದರೆ 3 + 2 5 ಆಗುತ್ತೆ. ಸೊ 5ಅಲ್ಲಿ 3% ನಾವು ಪ್ರಕಾಶ್ ಕೊಡ್ತೀವಿ, 2% ನಾವು ಪ್ರವೀಣ್ ಕೊಡ್ತೀವಿ. ಸೊ 9,300 ಪ್ರಾಫಿಟನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಎಷ್ಟಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ಇನ್ನರ್ ಕಲ್ ಬರೀಬೇಕು. 5,580 rupees, 3,700 rupees 20. ಇದು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಪ್ರಾಫಿಟ್. ಸೊ ನಿಮಗೆ ಮೀನಿಂಗಲ್ಲಿ ಹೇಳಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೀನ್ಸ್ ವಿ ಆರ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಫರ್ಮ್ ಅಮಾಂಗ್ ದಿ ಪಾರ್ಟರ್ಸ್ ಅಂತ ಹೇಳಿದ್ದೀನಿ. ಈ ರೀತಿ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡಬೇಕಾಗತ್ತೆ. ಸೊ ಇದು ಫಸ್ಟ್ ಪ್ರಾಬ್ಲಮ್. ಸೊ ಸೆಕೆಂಡ್ ಪ್ರಾಬ್ಲಮ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ನಿಮಗೆ ಇಂಗ್ಲೀಷಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. Prakash and Praveen commenced business in partnership with capital rupees 50,000. Here Prakash and Praveen here partners, they are people doing the business, they are putting the invest capital 50,000 and 40,000 respectively. The business started, the year was 1st April 2018. Agreed to share profit and loss in the ratio of 3:2. So whatever given in the 3:2, this ratio we are when we are distributing the profit, we are apply this ratio for the year ending 31st March 2019. So they earned profit rupees 18,000 before allowing adjustment. In this problem given net profit 18,000. So before making adjustment we need to pass the 18,000 to profit and loss appropriation account. So adjustment next we will discuss. So first one, profit and loss appropriation account year ending 31st March 2019. Sorry, 15 not 19. So we need to format. You know the format: debit, particulars rupees, particulars rupees credit side. So the profit and loss appropriation account prepared based on nominal account. Nominal account rule says that debit all expenses and losses, credit all incomes and gains. So all expenses and losses should be entered debit side, all incomes and gains should be entered credit side. So first we need to transfer the profit and loss net profit to profit and loss appropriation account. So by profit and loss account, net profit